ನಮಸ್ಕಾರ ವೀಕ್ಷಕರೇ, ನಾವಿಂದು 7.5 ಅಡಿ ಎತ್ತರದ ಅಜಾನುಬಾಹುವಾಗಿದ್ದ ವೀರನ ಬಗ್ಗೆ ತಿಳಿಯೋಣ. ಆತನು ಶೂರ ಪರಾಕ್ರಮಿಯಾಗಿದ್ರೂ ಕೂಡ ತನ್ನ 64 ಜನ ಹೆಂಡತಿಯರನ್ನ ಯಾವ ಕಾರಣಕ್ಕಾಗಿ ಕೊಂದ ಎನ್ನುವುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಪರಾಕ್ರಮಿ ದೇಹಿ ಯಾರು ಗೊತ್ತೇ? ಅವನೇ ಅಫ್ಜಲ್ ಖಾನ್. ಇವನ ಹೆಸರು ಎಲ್ರೂ ಕೂಡ ಕೇಳಿಯೇ ಇರ್ತೀರಿ. ಭಯಂಕರ ಮತ್ತು ಕ್ರೂರತೆಗೆ ಇನ್ನೊಂದು ಹೆಸರೇ ಅಫ್ಜಲ್ ಖಾನ್. ಇವನು 7.5 ಅಡಿ ಎತ್ತರದ ಅಜಾನುಬಾಹುವಾಗಿದ್ದ. ಇವನ ಮೂಲ ಅಫ್ಘಾನಿಸ್ತಾನ್. ಅಲ್ಲಿ ಒಂದು ಪ್ರಸಿದ್ಧ ರಾಜಮನೆತನಕ್ಕೆ ಸೇರಿದವನು. ಇವನು ಒಂದು ದಿನಕ್ಕೆ ಸೇವಿಸುವ ಆಹಾರದ ಪ್ರಮಾಣವನ್ನ ಕೇಳಿದ್ರೆ ಶಾಕ್ ಆಗ್ತೀರಿ. ಒಂದು ದಿನಕ್ಕೆ 1 ಕುರಿ ಹಾಗೂ 5 ಕೋಳಿಗಳನ್ನ ಒಬ್ನೇ ತಿಂತಾ ಇದ್ದ. ಇವನು ಎಂತಹ ಪರಾಕ್ರಮಿ ಅಂದ್ರೆ ಛತ್ರಪತಿ ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೋಗುವಾಗ ಇವನ ಸೈನ್ಯದಲ್ಲಿನ ಫಿರಂಗಿ ಕೆಸರಿನಲ್ಲಿ ಹೂತೋಗಿತ್ತು. ಅದನ್ನ ಹೊರತೆಗೆಯಲು ಎಲ್ಲಾ ಸೈನಿಕರು ಹರಸಾಹಸ ಪಟ್ರು. ಅದನ್ನು ಕಂಡ ಅಫ್ಜಲ್ ಖಾನ್ ತಾನೊಬ್ನೇ ಆ ದೊಡ್ಡ ಫಿರಂಗಿಯನ್ನ ಹೊರ ತೆಗಿತಾನೆ. ಅವನು ಎಂತ ಬಲಶಾಲಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಇವನ ಶಕ್ತಿ ಹೇಗಿತ್ತು ಅಂದ್ರೆ ತನ್ನ ಮುಷ್ಟಿಯ ಒಂದೇ ಪ್ರಹಾರದಿಂದ ಒಬ್ಬ ಮನುಷ್ಯನನ್ನು ಸಂಹಾರ ಮಾಡುವಷ್ಟು ತಾಕತ್ತು ಇವನಿಗಿತ್ತು. ಇಂತಹ ಶಕ್ತಿಶಾಲಿ ಪರಾಕ್ರಮಿಯಾಗಿರುವ ಈತನಿಗೆ ಸ್ತ್ರೀ ವ್ಯಾಮೋಹ ತುಂಬಾನೇ ಇತ್ತು. ಇವನಿಗೆ ಬರೋಬ್ಬರಿ 64 ಜನ ಸುಂದರವಾದ ಹೆಂಡತಿಯರಿದ್ರು. ಆದ್ರೆ ಅದೊಂದು ದಿನ ತನ್ನ ಅತ್ಯಂತ ಪ್ರೀತಿ ಪಾತ್ರರಾದ 64 ಜನ ಹೆಂಡತಿಯರನ್ನ ತನ್ನ ಕೈಯಾರ ಕೊಂದು ಹಾಕ್ತಾನೆ. ಅಷ್ಟಕ್ಕೂ ತನ್ನ 64 ಜನ ಹೆಂಡತಿಯರನ್ನ ಯಾವ ಕಾರಣಕ್ಕಾಗಿ ಕೊಲ್ತಾನೆ ಗೊತ್ತಾ? ಆ ಕ್ರೌರ್ಯಕ್ಕೆ ಪಾತ್ರವಾದ ಜಾಗ ಎಲ್ಲಿದೆ ಗೊತ್ತಾ? ಅದು ಇರೋದು ಕರ್ನಾಟಕದಲ್ಲೇ. ಇದು ಸಾಕ್ಷಿಯಾಗಿ ನಿಂತಿದೆ. ಭಾರತದ ಇತಿಹಾಸದಲ್ಲಿ ಛತ್ರಪತಿ ಶಿವಾಜಿಯ ಹೆಸರು ಅಜರಾಮರವಾಗಿದೆ. ಇಡೀ ದೇಶದಲ್ಲಿ ಔರಂಗಜೇಬನ ಆಡಳಿತದ ಸಮಯ ಈ ಮೊಘಲರ ಆಳ್ವಿಕೆಯಿಂದ ಭಾರತ ಬೆಂದು ಹೋಗಿತ್ತು. ಇಂತಹ ಸಮಯದಲ್ಲಿ ಹಿಂದೂ ಧರ್ಮವನ್ನ ಉಳಿಸಿ ಭಾರತವನ್ನ ಮೊಘಲರ ದಬ್ಬಾಳಿಕೆಯಿಂದ ರಕ್ಷಣೆ ಮಾಡುವುದಕ್ಕೆ ಜೀಜಾಬಾಯಿಯ ಮಗನಾಗಿ ಶಿವಾಜಿಯು ಜನಿಸ್ತಾರೆ. ಶಿವಾಜಿ ಮೊಘಲರ ವಿರುದ್ಧ ಹಲವಾರು ಸವಾಲುಗಳನ್ನ ಎದುರಿಸ್ತಾನೆ. ಅದೆಷ್ಟೋ ಮೊಘಲ್ ರಾಜರನ್ನ ಎದುರಿಸಿ ತನ್ನ ಗೆರಿಲ್ಲಾ ಯುದ್ಧ ತಂತ್ರದಿಂದ ಅವರನ್ನ ಕನಸಲ್ಲೂ ಕಾಡಿರ್ತಾನೆ. ಆದ್ರೆ ಬಿಜಾಪುರದ ಸುಲ್ತಾನನಿಗೆ ಶಿವಾಜಿಯು ವಿಪರೀತ ತಲೆನೋವು ಆಗ್ತಾನೆ. ಶಿವಾಜಿಯನ್ನ ಏನಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಬಿಜಾಪುರದ ಸುಲ್ತಾನ ಯೋಜನೆ ಹಾಕೊಳ್ತಾನೆ. ಅದೆಂತಹ ಮಹಾನ್ ಯೋಧರನ್ನ ಕಳಿಸಿದ್ರು ಕೂಡ ಶಿವಾಜಿ ತನ್ನ ಪರಾಕ್ರಮದಿಂದ ಜಾಣತನದಿಂದ ಮಣ್ಣು ಮುಗಿಸ್ತಾನೆ. ಹೀಗೆ ಚಿಂತಾಕ್ರಾಂತನಾಗಿದ್ದ ಬಿಜಾಪುರದ ಸುಲ್ತಾನನಿಗೆ ಒಬ್ಬ ಮಹಾನ್ ಘಟ ಕಾಣಿಸ್ತಾನೆ. ಅವನೇ ಅಫ್ಜಲ್ ಖಾನ್. ಬಿಜಾಪುರದ ಸುಲ್ತಾನ ಅಫ್ಜಲ್ ಖಾನನಿಗೆ ಹೇಳ್ತಾನೆ, ಆದಷ್ಟು ಬೇಗ ನಿನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಆ ಬೆಟ್ಟದ ಹುಲಿ ಶಿವಾಜಿಯನ್ನ ಹೊಸಕಿ ಹಾಕಿ ಬಾ ಅಂತ ಆದೇಶ ಮಾಡ್ತಾನೆ. ಅಫ್ಜಲ್ ಖಾನ್ ಬಿಜಾಪುರದ ಆದಿಲ್ ಶಾಹಿಯ ಆದೇಶದಂತೆ ಯುದ್ಧಕ್ಕೆ ಹೋಗುವುದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಅವನಿಗೆ ಒಂದು ವಾಡಿಕೆ ಇತ್ತು. ಅದೇನಂದ್ರೆ ತಾನು ಯಾವುದೇ ಯುದ್ಧಕ್ಕೆ ಹೋಗುವ ಮೊದಲು ತನ್ನ ಆಸ್ಥಾನದಲ್ಲಿದ್ದ ಪಂಡಿತರ ಹತ್ತಿರ ಗ್ರಹ ಗತಿಗಳನ್ನ ತಿಳಿದುಕೊಂಡು ಯುದ್ಧಕ್ಕೆ ಹೋಗೋದು ಅವನ ವಾಡಿಕೆಯಾಗಿತ್ತು. ಮೊದಲೇ ಶಿವಾಜಿಯ ಪರಾಕ್ರಮ ಮತ್ತು ಜಾಣತನದ ಯುದ್ಧ ತಂತ್ರಗಳನ್ನ ಅರಿತಿದ್ದ ಅಫ್ಜಲ್ ಖಾನ್ ಯುದ್ಧಕ್ಕೆ ಹೋಗುವುದಕ್ಕೂ ಮೊದಲು ತನ್ನ ಗ್ರಹಗತಿಗಳನ್ನ ಕೇಳ್ತಾನೆ. ಅದಕ್ಕೆ ಪಂಡಿತರು ಹೇಳಿದ್ದು, ಈಗ ನಿಮ್ಗೆ ಗ್ರಹಗತಿಗಳು ಅನುಕೂಲಕರವಾಗಿಲ್ಲ, ಈ ಯುದ್ಧದಲ್ಲಿ ನಿಮ್ಗೆ ಸೋಲಾಗಬಹುದು ಎಂದು ಹೇಳ್ತಾರೆ. ಆಗ ಭಯಭೀತನಾದ ಅಫ್ಜಲ್ ಖಾನ್ ತನ್ನ ಸಾಮ್ರಾಜ್ಯದ ಬಗ್ಗೆ ಆಗ್ಲಿ ತನ್ನ ಆಸ್ಥಾನದ ಬಗ್ಗೆ ಆಗ್ಲಿ ಯೋಚಿಸಲಿಲ್ಲ. ಅದರ ಬದಲು ಸುಂದರವಾದ ತನ್ನ 64 ಹೆಂಡತಿಯರ ಬಗ್ಗೆ ಯೋಚಿಸ್ತಾನೆ. ಯಾಕಂದ್ರೆ ಈ ಹಿಂದೆ ಅರಬ್ಬರು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಶತ್ರುವಿನ ಆಸ್ಥಾನವನ್ನ ಲೂಟಿ ಮಾಡುವುದರ ಜೊತೆಗೆ ಅವರ ಆಸ್ಥಾನದಲ್ಲಿನ ರಾಣಿಯರನ್ನ ಕೂಡ ತಮ್ಮ ದಾಸಿಯರನ್ನಾಗಿ ಮಾಡ್ಕೊಳ್ತಿದ್ರು. ಇವನ ಹೆಂಡತಿಯರು ಸುಂದರವಾಗಿರುವ ಕಾರಣ ಎಲ್ಲಿ ಶಿವಾಜಿ ಇವರನ್ನೆಲ್ಲ ತನ್ನ ದಾಸಿಯರನ್ನಾಗಿ ಮಾಡ್ಕೊಳ್ಬಹುದು ಅಂತ ತುಂಬಾ ಚಿಂತಾಕ್ರಾಂತನಾಗ್ತಾನೆ.
7 ಅಡಿ ಎತ್ತರ ಅಜಾನುಬಾಹು ಆಗಿದ್ದ ಅಫ್ಜಲ್ ಖಾನ್ ಕೇವಲ 5 ಅಡಿ ಎತ್ತರದ ಶಿವಾಜಿಯನ್ನ ನೋಡಿ ಭಯಭೀತಗೊಂಡಿದ್ದು ಸತ್ಯ. ಇದನ್ನು ಕೇಳಿದ್ರೆ ಶಿವಾಜಿ ಅದೆಂತ ಪರಾಕ್ರಮಿ ಆಗಿದ್ದ ಅನ್ನೋದು ತಿಳಿಯುತ್ತೆ. ಹೀಗೆ ಅಫ್ಜಲ್ ಖಾನ್ ಬೇರೆ ದಾರಿ ಕಾಣದೆ ಶಿವಾಜಿಗೆ ಹೆದರಿ ತನ್ನೆಲ್ಲ 64 ಹೆಂಡತಿಯರನ್ನ ಕೊಲ್ಲುವ ನಿರ್ಧಾರಕ್ಕೆ ಬರ್ತಾನೆ. ಇದಕ್ಕೆ ಅವನು ಆರಿಸಿಕೊಂಡ ಮಾರ್ಗವೇ ಅದ್ಭುತ. ಬಿಜಾಪುರದಿಂದ 5 ಕಿಲೋಮೀಟರ್ ದೂರ ಇರೋ ಸ್ಥಳದಲ್ಲಿ ಒಂದು ಕೋಟೆ ಇದೆ. ಅದು ಇಬ್ರಾಹಿಂ ಆದಿಲ್ ಶಾಹಿಯ ಮರಣದ ನಂತರ ನಿರ್ಜನ ಪ್ರದೇಶವಾಗಿತ್ತು. ಇಲ್ಲಿಗೆ ವಾಯುವಿಹಾರಕ್ಕೆಂದು ಹೆಂಡತಿಯರಲ್ಲಿ ಒಬ್ಬೊಬ್ಬರನ್ನೇ ಕರೆತಂದು ಅಲ್ಲಿರುವ ಬಾವಿಯಲ್ಲಿ ಮುಳುಗಿಸಿ ಕೊಲ್ಲುವುದು ಇವರ ಯೋಜನೆಯಾಗಿತ್ತು. ಅವತ್ತಿನ ಆ ಕರಾಳ ದಿನದ ಸಂಜೆ ತನ್ನ ಭಟರಿಗೆ ಒಬ್ಬರಾದ ನಂತರ ಒಬ್ಬರಂತೆ ಕರೆತರಲು ಆಜ್ಞೆ ಮಾಡ್ತಾನೆ. ಆಗ ತನ್ನ ಕೆಲಸ ಶುರು ಮಾಡ್ತಾನೆ. ಒಬ್ಬೊಬ್ಬರನ್ನೇ ಮುಗಿಸ್ತಾ ಬರ್ತಾನೆ. ಹೀಗೆ 64 ಹೆಂಡತಿಯರನ್ನ ಕೊಲ್ಲುವಷ್ಟರಲ್ಲಿ ಅರ್ಧರಾತ್ರಿಯಾಗಿ ಹೋಗುತ್ತೆ. ಈ ವಿಷಯ ಹೇಗೋ 64ನೇ ಹೆಂಡತಿಗೆ ತಿಳಿಯುತ್ತದೆ. ಆಗ ಅವಳು ಅಫ್ಜಲ್ ಖಾನನಿಂದ ತಪ್ಪಿಸಿಕೊಂಡು ಹೋಗ್ತಾಳೆ. ಆಗ ಈ ಕ್ರೂರಿ ಅಫ್ಜಲ್ ಖಾನ್ ಅವಳಿದ್ದ ಜಾಗದಲ್ಲೇ ಭಟರಿಂದ ಕೊಲ್ಲಿಸ್ತಾನೆ. ಮರುದಿನ ಆ ಬಾವಿಯಿಂದ ಎಲ್ಲಾ ಶವಗಳನ್ನ ಹೊರತೆಗೆದು ಕಪ್ಪು ಕಲ್ಲುಗಳಿಂದ ಗೋರಿಗಳನ್ನ ನಿರ್ಮಿಸ್ತಾನೆ. ಓಡಿ ಹೋದ ಹೆಂಡತಿಯನ್ನ ಅವಳಿದ್ದ ಸ್ಥಳದಲ್ಲೇ ಗೋರಿಯನ್ನ ಕಟ್ಟಿಸ್ತಾನೆ. ಇದು ಅತಿ ಘೋರವಾಗಿತ್ತು. ಇದೇ ಅಫ್ಜಲ್ ಖಾನನು ತನ್ನ 64 ಹೆಂಡತಿಯರನ್ನ ಕೊಂದ ಕರಾಳ ಕತೆ.